ಈ ಹೃದಯ ನಿನಗಾಗಿ ಬಡ್ಕೊಳ್ತಿದೆ ಮತ್ತು ಅದರ ಶಬ್ದವನ್ನು ನೀನು ಕೇಳಲ್ವಾ ಅಂತ ಸಾನ್ವಿ ದೇವತಾನೆ ತಾನೇ ಎದೆ ಹತ್ರ ಇಟ್ಕೊಂಡು ಕೇಳಿ ಹೃದಯದ ಬಡಿತ ನಿನ್ನ ಹೆಸರನ್ನೇ ಹೇಳ್ತಿದ್ದೆ ತಾನೇ ಬಾವ, ಕೇಳಿಸ್ತಿದೆಯಾ ನಿನಗೆ ಅಂತ ಕೇಳ್ತಾ ದೇವ್ ಸುತ್ತಲೂ ಕೈ ಹಾಕಿದ್ಲು. ಅಷ್ಟೆಲ್ಲಾದರೂ ದೇವತನ ಸುತ್ತ ಕೈ ಹಾಕ್ತಾನೆ ಅಂತ ಆಸೆ ಪಡ್ತಾ ಇಷ್ಟರಲ್ಲಿ ಸಡನ್ನಾಗಿ ದೇವಿಟ್ಟಿದ್ದ ಟೈಮರ್ ಗಟ್ಟಿಯಾಗಿ ಶಬ್ದ ಮಾಡ್ತು. ಆ ಸೌಂಡ್ ಕಂಡು ದೊಡ್ಡದು ಮಾಡಿ ಸಾನ್ವಿ ದೇವನಿಂದ ದೂರ ಸರಿದು ಓಡಿ ಹೋಗ್ಬೇಕು ಅಂದ್ಕೊಂಡ್ಲು. ಆದರೆ ದೇವ್ ಸಾನ್ವಿ ಕನಿಷ್ಠ ಒಂದು ಹೆಜ್ಜೆ ಅಲ್ಲ, ಒಂದು ಇಂಚ್ ಕೂಡ ಸರಿಯೋದಕ್ಕೆ ಅವಕಾಶ ಕೊಡದೆ ಸಾನ್ವಿ ನಡು ಸುತ್ತಲೂ ತನ್ನ ಕೈ ಹಿಡಿತಾ ಬಿಗಿಗೊಳಿಸಿ ಆಕೆಯೊಂದಿಗೆ ಬೆಡ್ ಮೇಲೆ ವಾಲ್ ಹೋದ. ಇಷ್ಟೊತ್ತು ಆಕೆ ಯಾವ ಮುತ್ತಿಗೆ ಕಾಯ್ತಿದ್ಲೋ ಆ ಮುತ್ತನ್ನು ಉಸಿರಾಡೋದಕ್ಕೂ ಸಾಧ್ಯ ಆಗದಷ್ಟು ಗಾಢವಾಗಿ ಇಬ್ಬರು ತುಟಿಗಳು ಒಂದಾಗಿಸಿ ಆ ತುಟಿಗಳ ಮೇಲೆ ತನ್ನ ಕಚ್ಚಿದ ಗುರುತುಗಳು ಕೊಡ್ತಾ ನಾಲಿಗೆಗಳನ್ನ ಬೆರೆಸಿ ಜಲ್ಲಿನ ರಸ ನೋಡ್ತಾ ಇಬ್ಬರು ಲೋಕವನ್ನೇ ಮರೆತು ಹೋದರು. ಸಾನ್ವಿ ಕೂಡ ದೇವ್ ಸುತ್ತಲೂ ಕೈ ಹಾಕಿದ್ಲು. ಅಷ್ಟರವರೆಗೆ ತಾನು ಮಾಡಿದ ಕೆಲಸಕ್ಕೆ ತನ್ನಲ್ಲೇ ಫೀಲಿಂಗ್ಸ್ ಬರ್ತಿರೋದ್ರಿಂದ ಇನ್ನು ದೇವ್ ವಿಷಯ ಹೇಳಬೇಕಾಗಿಲ್ಲ. ಸಾನ್ವಿ ಶರೀರವನ್ನು ತನ್ನ ಕೈಗಳಿಂದ ಅಣುವು ಮುಟ್ಟುತ್ತಾ ಆಕೆಯನ್ನು ಪೂರ್ತಿಯಾಗಿ ತನ್ನ ಹಿಡಿತಕ್ಕೆ ತಂದುಕೊಳ್ತಾ ಸಾನ್ವಿಯನ್ನು ಪೂರ್ತಿಯಾಗಿ ತನ್ನ ಕೆಳಗೆ ಮಲಗಿಸ್ಕೊಂಡ. ತೊಟ್ಟಿಗಳನ್ನ ಬಿಟ್ಟು ದೇವ್ ಕೆನ್ನೆಗಳು, ಗಲ್ಲ, ಕಿವಿ, ಕುತ್ತಿಗೆ ಎಲ್ಲೂ ಬಿಡದೆ ಗುರುತುಗಳನ್ನ ಕೊಡ್ತಾ ಹೃದಯದ ಹತ್ರಕ್ಕೆ ಬಂದು ನಿನ್ನ ಹೃದಯದ ಬಡಿತ ಕೇಳು ಅಂದೆ ಅಲ್ವಾ, ಖಂಡಿತವಾಗಿ ಕೇಳ್ತೀನಿ ಸಾನ್ವಿ ಅಂತ ಎದೆ ಮೇಲೆ ಕಿವಿ ಇಟ್ಟು ಕೇಳ್ತಿದ್ದ ದೇವ್ಗೆ ಸಾನ್ವಿ ಹೃದಯದ ಬಡಿತ ತುಂಬ ವೇಗವಾಗಿರೋದು ಮತ್ತು ಆಕೆ ಫೀಲಿಂಗ್ಸ್ ಹೈ ರೇಂಜ್ನಲ್ಲಿ ಇರೋದು ಅರ್ಥ ಆಗೋದಕ್ಕೆ ಒಂದು ಕ್ಷಣವೂ ಹಿಡಿಲಿಲ್ಲ. ನೀನು ಹೇಳಿದ ನಿಜ ಸಾನ್ವಿ, ಬಾವ ಅಂತಲ್ಲ, ನಿನ್ನ ಹೃದಯ ಬಡಿತ ಹೇಳ್ತಿದೆ ಬಾವ ಐ ಲವ್ ಯು, ನನ್ನ ಬಿಡಬೇಡ ಅಂತ ಹೇಳ್ತಿದೆ, ಮತ್ತು ನಾನಾಗಿ ಬಿಡ್ತೀನಿ ಹೇಳು ಅಂತ ಸಾನ್ವಿ ಎದೆ ಮೇಲೆ ತನ್ನ ಪ್ರೀತಿ ಗುರುತಿಟ್ಟು ಸಾನ್ವಿ ಬಾಯಿಂದ ಕಿರ್ಚಾಟ ಹೊರಬಂದು ಮಾಡ್ದ. ಜಲಪಾತದಂತ ಆಕೆ ಅಂದಗಳು ಮುಗಿಯತ್ಲೆ ಅವುಗಳ ಕಣಿವೆಗಳು ಮತ್ತು ಆಳವನ್ನು ನೋಡೋದಕ್ಕೆ ಸಿದ್ಧವಾಗ್ತಾ ನಡು ಹತ್ರಕ್ಕೆ ಬಂದು ಹೊಕ್ಕಳ ಅಂದಗಳನ್ನ ತನ್ನ ತುಟಿಗಳಿಂದ ರುಚಿ ನೋಡಿ ಸಾನ್ವಿನ ಉಸಿರುಗಡಿಸೋದೇ ಕೆಲಸ ಆಗಿಟ್ಕೊಂಡಿದ್ದ ದೇವ್ಗೆ ಸಡನ್ನಾಗಿ ತನ್ನ ಫೋನ್ ದೊಡ್ಡದಾಗಿ ಸೌಂಡ್ನೊಂದಿಗೆ ಡಿಸ್ಟರ್ಬ್ ಮಾಡ್ತು. ಒಮ್ಮೆ ಹೊಕ್ಕಳ ಮೇಲೆ ತನ್ನ ಹಲ್ಲಿನ ಗಾಯವನ್ನು ಗಟ್ಟಿಯಾಗಿಳಿಸಿ ಸಾನ್ವಿ ಕೈಯಲ್ಲಿ ಅರ್ಚಿ ಆಕೆ ಅರ್ಚಾಟಕ್ಕೆ ತಾನು ನಗ್ತಾ ಸಾನ್ವಿ ದೇವ್ ಜುಟ್ಟು ಹಿಡಿದು ತನ್ನ ಮೇಲೆ ಎಳ್ಕೊಂಡು ಕಣ್ಣು ಸಣ್ಣದು ಮಾಡಿ ಏನು ಮಾಡ್ತಿದ್ಯಾ ಬಾವ ನೀನು, ನಿನಗೆ ಅರ್ಥ ಆಗ್ತಿದೆ ಕಣೆ ನಾನು ಏನು ಮಾಡ್ತಿದ್ದೀನಿ ಅಂತ, ಅದನ್ನೇ ಮಾಡ್ತಿದ್ದೀನಿ ಅಂತ ರೊಮ್ಯಾಂಟಿಕ್ಕಾಗಿ ಸಾನ್ವಿ ಕಣ್ಣೊಳಗೆ ನೋಡ್ತಾ ಹೇಳೋದು ತಡ ಮತ್ತೊಮ್ಮೆ ಫೋನ್ ರಿಂಗ್ ಆಯಿತು. ಅಸಹನೆಯಿಂದ ಆ ಫೋನ್ ಬಾದೆ ಏನಂತ ನೋಡ್ತೀನಿ ಇರು ಅಂತ ಫೋನ್ ರಿಸೀವ್ ಮಾಡಿದೆ. ಅತ್ತ ಕಡೆಯಿಂದ ಹಿಡಿದನ್ನು ಕೇಳಿ ಸೀರಿಯಸ್ ಆಗಿ ಸಾನ್ವಿ ಮೇನಿಂದ ಎದ್ಬಿಟ್ಟ. ಸಾನ್ವಿ ಗೊಂದಲದಿಂದ ಮುಖ ಇಟ್ಕೊಂಡು ಏನಾಯ್ತು ಬಾವ ಅಂದ್ಲು. ಚಿಕ್ಕ ವಿಷಯ ಸಾನ್ವಿ, ಬರ್ಬೇಕನ್ಸಿದ್ರೆ ಕ್ಯಾಬಿನ್ ಒಳಗಡೆ ಬಾ, ಇಲ್ಲಾಂದರೆ ನಾನು ತಿರುಗಿ ಬರೋವರೆಗೂ ನನಗಾಗಿ ವೆಯ್ಟ್ ಮಾಡು ಅಂತ ಕಣ್ಣು ಹೊಡೆದು ಹೇಳಿ ತನ್ನ ಡ್ರೆಸ್ ಸರಿ ಮಾಡಿಕೊಂಡು ನಗ್ತಾ ಕ್ಯಾಬಿನ್ ಒಳಗಡೆ ಹೋದ ದೇವ್ ತನ್ನ ಬಿಟ್ಟು ಹೋಗೋದ್ಲೇ ಸಾನ್ವಿ ಬೇಸರದಿಂದ ಮುಖ ಇಟ್ಕೊಂಡು ಅಷ್ಟೊಂದು ಇಂಪಾರ್ಟೆಂಟ್ ವರ್ಕ್ ಏನಿದೆ ನನಗಿಂತ ಹೆಚ್ಚಾದು ಅಂತ ಅಂದ್ಕೊಳ್ತಾ ಇರಲಾಗಿ ಕ್ಯಾಬಿನ್ ಒಳಗಡೆಯಿಂದ ಮಾತುಗಳು ಕೇಳಿಸಿದ್ವು. ಅವುಗಳು ಸಹ ಹುಡುಗಿ ಮಾತುಗಳಾಗಿದ್ದರಿಂದ ಯಾರು ಬಂದಿದ್ದಾರೆ ಅಂದ್ಕೊಳ್ತಾ ಸಾನ್ವಿ ಗಬಗಬನೆ ಸೀರೆ ಉಟ್ಕೊಂಡು ಜುಟ್ಟು ಸರಿ ಮಾಡಿಕೊಂಡು ಕುಂಕುಮ ಕೆದಿರೋದನ್ನು ಕೂಡ ನೋಡ್ಕೊಳ್ಳದೆ ಗಡಿಬಿಡಿಯಾಗಿ ಹೊರಗಡೆ ಬಂದುಬಿಟ್ಲು. ಅಷ್ಟರಲ್ಲಿ ನತಾಶಾ ಅಳ್ತಾ ಇದು ಅನ್ಯಾಯ ಸರ್, ನಿಜಕ್ಕೂ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದೆ, ಹೀಗೆ ನನ್ನ ಕಳಿಸ್ಬಾರ್ದು, ಆಗ ನಾನು ಹೊರಟು ಹೋಗ್ತೀನಿ, ಪರ್ಫೆಕ್ಟ್ ರೀಸನ್ ಹೇಳಿ, ಆದರೂ ಇಷ್ಟು ಸಡನ್ನಾಗಿ ನನ್ನ ಕಂಪ್ನಿಯಿಂದ ತೆಗೆದು ಹಾಕೋದೇನು, 3 years ಬಾಂಡ್ ಕೂಡ ಬರ್ಕೊಂಡಿದ್ದೀವಲ್ಲ ಸರ್ ನಾವು, ಅದಕ್ಕಿಂತ ಮುಂಚೆ ನನ್ನ ಕಳಿಸ್ಬಾರ್ದು ತಾನೇ ಅಂತ ಅಳ್ತಾ ಕೇಳಿದ್ಲು. ನಿಜವಾಗಿ ಏನಾಗಿದೆ ಅಂದರೆ ದೇವ್ಗೆ ಮುತ್ತು ಕೊಡಬೇಕು ಅಂದ್ಕೊಂಡು ಸಾನ್ವಿ ಕೈಯಲ್ಲಿ ಪೆಟ್ಟು ತಿಂದು ನತಾಶಾ ತನ್ನ ಫೇಸ್ ಶೇಪ್ ಬದಲಾಯಿಸ್ಕೊಂಡು ತನ್ನ ಕ್ಯಾಬಿನ್ಗೆ ಹೋಗೋ ಅಷ್ಟರಲ್ಲೇ ಹೇಗಾದರೂ ಮಾಡಿ ಆ ದಿನ ದೇವ್ನನ್ನ ಬುಟ್ಟಿಗೆ ಹಾಕ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿಂದ ಆ ಬುಟ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದ ಆಕೆ ಕೊಲೀಗ್ಸ್ ಮೂವರು ನತಾಶನ ನೋಡಿ ಗಟ್ಟಿಯಾಗಿ ನಗ್ತಾ ನಾವು ಹೇಳಿಲ್ವಾ ಸರ್ ಮುಂದೆ ಕೋತಿ ಥರ ಹಾರಾದರೆ ನಿಜವಾಗಿಯೂ ಕೋತಿಯನ್ನಾಗಿ ಮಾಡ್ತಾರಂತ, ನೋಡಿದೆ ನೀನು ಹೀಗೆ ಬದಲಾಗೋದೆ ಅಂತ ಹೇಳಿದಾಗ ಕೇಳಬೇಕು ಅಂತ ಅಂದರು. ನಿಜವಾಗಿ ನತಾಶ್ಗೆ ದೇವ್ ಮದುವೆ ಆಗಿದೆ ಅಂತ ಹೆಂಡತಿ ಹತ್ರ ಇಲ್ಲ ಅಂತ ತಿಳಿದಿತ್ತು. ಆದರೆ ಅದು ಯಾಕೋ ಯಾರಿಗೂ ತಿಳಿದಿದ್ರು ಕೇಳೋ ಧೈರ್ಯ ಯಾರು ಮಾಡದೆ ಸೈಲೆಂಟ್ ಆಗಿದ್ದರು. ನತಾಶಾ ಜಾಯ್ನ್ ಆದ ಮೊದಲ ದಿನವೇ ದೇವ್ ಫಿಸಿಕ್ ಬಿದ್ದು ಹೋಗಿ ಅದರಲ್ಲೂ ಚೆನ್ನಾಗಿ ದುಡ್ಡಿರೋನಾದ್ರಿಂದ ದೇವ್ನನ್ನು ವಶಪಡಿಸ್ಕೊಂಡ್ರೆ ಲೈಫ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಬೋದು ಅಂತ ಫಿಕ್ಸ್ ಆಗಿ ತನ್ನ ಅಂದವನ್ನು ತೋರಿಸಿ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ಲು. ದಿನ ಮಿನಿಸ್ಕರ್ಟ್ಸ್ ಹಾಕ್ತಾ ಏಜ್ ಪೂರ್ತಿಯಾಗಿ ಕಾಣಿಸುವಂತೆ ಡ್ರೆಸ್ ಮಾಡ್ಕೊಂಡು ದೇವ್ ಹತ್ರ ಬಂದರೂ ದೇವ್ ಲೆಕ್ಕಿಸ್ಕೊಡ್ತಿರ್ಲಿಲ್ಲ. ನತಾಶಾ ಹೇಗಿದ್ದರೂ ಕೆಲಸ ಪರ್ಫೆಕ್ಟ್ ಆಗಿರೋದ್ರಿಂದ ಆಕೆ ಬಗ್ಗೆ ದೊಡ್ಡದಾಗಿ ಆಲೋಚಿಸಲಿಲ್ಲ. ಅದರಲ್ಲೂ ತಾನು ಯಾವಾಗಲೂ ಸಾನ್ವಿ ಧ್ಯಾನದಲ್ಲಿರೋದ್ರಿಂದ ಬೇರೆ ಹುಡುಗಿ ಕಡೆ ನೋಡ್ತಾನೆ ಇರಲಿಲ್ಲ. ಸೊ ನತಾಶಾ ಎಷ್ಟು ಪ್ರಯತ್ನ ಮಾಡಿದ್ರೂ ದಕ್ಕಿಸ್ಕೊಳ್ಳೋದ್ರಿಂದ ಕೋಪ ಬಂದುಬಿಟ್ಟಿತ್ತು. ಆಫೀಸ್ನಲ್ಲಿ ಜಾಯ್ನ್ ಆದಮೇಲೆ ಪರಿಚಯ ಆದ ಫ್ರೆಂಡ್ಸ್ ನತಾಶಾ ವೇಷಗಳನ್ನೆಲ್ಲ ನೋಡಿ ನಗ್ತಾ ಆಕೆಯನ್ನು ರೇಗಿಸ್ತಿದ್ದರಿಂದ ಖಂಡಿತವಾಗಿ ದೇವನನ್ನು ಬುಟ್ಟಿಗೆ ತನ್ನ ಸ್ವಂತ ಮಾಡ್ಕೊಡ್ತೀನಿ ಅಂತ ಬೆಟ್ ಕಟ್ಟಿದ್ಲು. ಅದಕ್ಕಾಗಿ ಇನ್ನೂ ಹೆಚ್ಚಾಗಿ ಟ್ರೈ ಮಾಡಿದ್ಲು, ಆದರೆ ವರ್ಕೌಟ್ ಆಗಲಿಲ್ಲ. ಇವತ್ತು ಬಂದಾಗಿಂದ ದೇವ್ ಸ್ವಲ್ಪ ಡಲ್ಲಾಗಿರೋದನ್ನು ಗಮನಿಸಿದ ನತಾಶಾ ತಾನು ರಿಲ್ಯಾಕ್ಸೇಷನ್ ಕೊಟ್ಟರೆ ತನಗೆ ದೇವ್ ಪೂರ್ತಿ ಅಡಿಕ್ಟ್ ಆಗ್ತಾನೆ ಅಂದ್ಕೊಂಡು ಶಬ್ದ ಮಾಡದೆ ಪರ್ಮಿಷನ್ ಕೂಡ್ದ ಒಳಗಡೆ ಬಂದ ಆಕೆಗೆ ಕಣ್ಣು ಮುಚ್ಕೊಂಡು ಸಾನ್ವಿ ಬಗ್ಗೆ ಆಲೋಚಿಸ್ತಿದ್ದ ದೇವ್ ಕಾಣಿಸುತ್ತಲೇ ಒಳ್ಳೆ ಟೈಮ್, ಈ ಸರ್ ಈಗಲೇ ಪೆಟ್ಟು ಕೊಡಬೇಕು ಅಂತ ಅಂದ್ಕೊಳ್ತಾ ದೇವ್ ಕಟೌಟನ್ನು ಮೇಲಿಂದ ಕೆಳಗಿನವರೆಗೆ ನೋಡ್ತಾ ವಾವ್ ಸರ್ ಕಟೌಟ್ ಎಷ್ಟು ಹಾಟ್ ಆಗಿರುತ್ತೋ, ಸರ್ನ ನೋಡಿ ಬೀಳಿದ ಹುಡುಗಿನೇ ಇರಲ್ಲ ಅಂತ ಅಂದ್ಕೊಳ್ತಾ ಕೆಳಗಂತುಟಿ ಕಚ್ಕೊಳ್ತಾ ಅಂದ್ಕೊಂಡ್ಲು.
ದೇವ್ಗೆ 34 ಇಯರ್ಸ್ ಆದರೂ ನೋಡೋದಕ್ಕೆ 29 ವರ್ಷದ ಇರುವಂತೆ ತನ್ನ ವರ್ಕೌಟ್ಸಿಂದ ತಿಳಿಯೋದ್ರಿಂದ, ಅದರಲ್ಲೂ ಸುಂದರವಾಗಿರೋದ್ರಿಂದ ಪ್ರತಿ ಹುಡುಗಿಗೂ ದೇವೊಂದು ಕನಸಿನ ರಾಜಕುಮಾರ. ಆದರೆ ತಲುಪೋ ಚಾನ್ಸ್ ಇಲ್ಲದೆ ನಿರಾಶೆಗೊಂಡವರೇ ಹೆಚ್ಚು. ಹಾಗೆ ನತಾಶಾ ಪ್ರಯತ್ನಿಸೋದು ಸಾನ್ವಿ ಕೈಲಿ ಪೆಟ್ಟು ತಿನ್ನೋದು ನಡೆದು ಹೋಯಿತು. ಇನ್ನು ನಾವು ಮತ್ತೆ ನತಾಶಾ ಹತ್ರಕ್ಕೆ ಬರೋಣ. ನಿಲ್ಲಿಸ್ತೀರಾ ನೀವು? ಅಲ್ಲಿ ನಡೆದಿದ್ದೇ ಬೇರೆ, ನೀವು ಅಂದ್ಕೊಳ್ತಿರೋದೇ ಬೇರೆ. ಹೆಚ್ಚಾಗಿ ಊಹಿಸ್ಕೊಳ್ಬೇಡಿ. ನಾನು ಸರ್ನ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂದ್ಕೊಂಡೆ, ಅದಕ್ಕೆ ಸರ್ ತುಟಿಗಳ ಮೇಲೆ ಮುತ್ತಿಡೋವರೆಗೂ ಬಂದಿದ್ದೆ ಗೊತ್ತಾ. ಸರ್ ಕೂಡ ತುಂಬ ಸೈಲೆಂಟ್ ಆಗಿದ್ದರು. ನಾನು ಸಕ್ಸಸ್ ಆಗೋ ಸಮಯದಲ್ಲಿ ಸಡನ್ನಾಗಿ ಇಲ್ಲಿಂದ ಬಂತು ಏನೋ ಒಂದು ರಾಕ್ಷಸಿ ಬಂದು ನಾನು ಹೊರಗಡೆ ಎಳ್ಕೊಂಡು ಬಂದು ಹೊಡೆದು ಕಳಿಸ್ಬಿಡ್ತು. ಖಂಡಿತವಾಗಿ ಆ ಕೆಲಸ ಮುಗಿಸ್ತೇ ಬಿಡಲ್ಲ ನಾನು. ನಿಜಕ್ಕೂ ಅದು ಹಳ್ಳಿಯೊಳ ಥರ ಇದ್ದಾಳೆ. ಆಕೆಗೆ ಎಷ್ಟು ಧೈರ್ಯ ಇದ್ರೆ ನನ್ನನ್ನು ಹೊಡಿತಾಳೆ. ನಾನು ಸರ್ ಪಿ ಅನ್ನೋ ವಿಷಯ ಆಕೆಗೆ ಗೊತ್ತಿಲ್ವೇನೋ, ಇವಾಗ ತಿಳ್ಕೊಂಡು ಬಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳ್ತಾಳೆ ನೋಡಿ ಅಂತ ಅಹಂಕಾರದಿಂದ ಅಂದ್ಕೊಂಡ್ಳು. ಆಫೀಸ್ನಲ್ಲಿ ಯಾರೂ ನೋಡಿಲ್ಲ, ಯಾಕಂದರೆ ಸಾನ್ವಿ ಡೈರೆಕ್ಟಾಗಿ ದೇವ್ ಫ್ಲೋರ್ಗೆ ಹೊಟ್ಟೋಗಿದ್ರಿಂದ. ಅದರಲ್ಲೂ ದೇವ್ ಫ್ಲೋರ್ ಸಪ್ರೇಟ್ ಆಗಿರೋದ್ರಿಂದ ಯಾರಿಗೂ ಸಾನ್ವಿ ಬಂದ ವಿಷಯ ಗೊತ್ತಿಲ್ಲ. ಅಬ್ಬೋ ಅನ್ನುವಂಥ 3 ಎಕ್ಸ್ಪ್ರೆಷನ್ಸ್ ಕೊಡ್ತಾ, ಹೆಚ್ಚು ಊಹಿಸ್ಕೊಳ್ಬೇಡ. ನಿನ್ನ ಹೊಡಿತಿರುವಾಗ ಸರ್ ಆ ಹುಡುಗಿನ ನೋಡಲಿಲ್ವೇ? ಏನು ಇಷ್ಟಕ್ಕೂ ಆ ಹುಡುಗಿ ಯಾರು? ಅಷ್ಟು ಧೈರ್ಯವಾಗಿ ನಿನ್ನ ಹೊಡೆದಿದ್ದಾಳೆ ಅಂದರೆ ಮೆಚ್ಕೊಳ್ಳೇಬೇಕು. ಬಹುಶಃ ಸರ್ ರಿಲೇಟಿವ್ ಏನೋ ಅನಾವಶ್ಯಕವಾಗಿ ಇವೆಲ್ಲ ಇಟ್ಕೊಂಡಿದೆಯಾ ಅನಿಸುತ್ತೆ. ಇವಾಗಿಂದಾದರೂ ಇವೆಲ್ಲ ಬಿಟ್ಟು ಸೈಲೆಂಟಾಗಿ ನಿನ್ನ ಕೆಲಸ ನೀನು ನೋಡಿಕೊಂಡ್ರೆ ಕನಿಷ್ಠ ಕೆಲಸ ಆದರೂ ಉಳಿಯುತ್ತೆ, ಇಲ್ಲ ಅಂದರೆ ಅದು ಕೂಡ ಒಟ್ಟು ಹೋಗುತ್ತೆ ಅಂತ ಎಚ್ಚರಿಸಿದ್ರು. ನತಾಶಾ ಹಲ್ಲು ಕಚ್ತಾ, ನೀವು ನನ್ನ ಫ್ರೆಂಡ್ಸಾ ಅಥವಾ ಆಕೆ ಫ್ರೆಂಡ್ಸಾ? ಆಕೆನ ಸಪೋರ್ಟ್ ಮಾಡ್ತೀರಾ? ನೀವು ಅಂದಿದ್ದಕ್ಕಾದರೂ ಖಂಡಿತವಾಗಿ ಸರ್ ನಾನು ವಶಪಡಿಸ್ಕೊಂಡು ತೋರಿಸ್ತೀನಿ, ನೋಡ್ತಾ ಇರಿ ಅಂತ ಅರಿಸ್ತಾ ಇರೋ ಸಮಯದಲ್ಲಿಯೇ ಮ್ಯಾನೇಜರ್ ತನ್ನನ್ನು ಕರೀತಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಬಂದಿದ್ದರಿಂದ ನೋಡಿದ್ರೆ ಖಂಡಿತವಾಗಿ ಆ ಹುಡುಗಿನ ಕ್ಷಮೆ ಕೇಳೋದಕ್ಕೆ ಮ್ಯಾನೇಜರ್ ಹತ್ರ ನಿಂತಿರುವಂತ ಕಾಣ್ತಿದೆ. ಇವಾಗ ನೋಡಿ ನನ್ನ ಪ್ರತಾಪ ತೋರಿಸ್ತೀನಿ ಅಂತ ಹೇಳಿ ನತಾಶಾ ಮ್ಯಾನೇಜರ್ ಹತ್ರ ಹೋಗುವಷ್ಟರಲ್ಲೇ ಮ್ಯಾನೇಜರ್ ಮುಖದ ಮೇಲೆ ತನ್ನ ಕೆಲಸದಿಂದ ತೆಗಿತಿರೋ ಪಿಂಕ್ ಸ್ಲಿಪ್ ಲೆಟರ್ ಇಟ್ಟು, ನೀನು ನಿನ್ನ ಅಕೌಂಟ್ ಸೆಟಲ್ ಮಾಡ್ಕೊಂಡು ಒಟ್ಟು ಹೋಗ್ಬೋದು ನತಾಶಾ. ಆಲ್ರೆಡಿ ನಮ್ಮ ಅಕೌಂಟ್ಗೆ ನಿನ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಹೋಗಿ ನೀನು ಸ್ಯಾಲ್ರಿ ಮತ್ತು PF ತೆಗೆದುಕೊಂಡು ಒಟ್ಟು ಹೋಗು ಅಂತ ಅಂದರು. ಆ ಪೆಟ್ಟಿಗೆ ಶಾಕ್ ಆದ ನತಾಶಾ, ಏನು ಸರ್ ನೀವು ಮಾತಾಡ್ತಿರೋದು? ನನ್ನನ್ನು ಯಾಕೆ ತೆಗೆದು ಹಾಕ್ತಿದ್ದೀರಿ? ರೀಸನ್ನಿಂದ ತೆಗೆದು ಹಾಕೋದಕ್ಕೆ ನಾನು ಒಪ್ಪಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ಗ್ಯಾಮ್ಲಿಂಗ್ ಮಾಡಿಲ್ಲ ಕಂಪ್ನಿಯಲ್ಲಿ. ಸೊ ನನ್ನ ತೆಗೆಯೋ ರೈಟ್ ಯಾರಿಗೂ ಇಲ್ಲ ಅಂತ ಅರ್ಚಿದ್ಲು. ಮ್ಯಾನೇಜರ್ ಬೇಸರದಿಂದ, ಇದು ನಮ್ಮ CEO ಸರ್ ಆರ್ಡರ್ ಅಮ್ಮ, ನೀನು ತಪ್ಪದೆ ಪಾಲಿಸಬೇಕು. ಏನು ಮಾಡಿದೆಯೋ ಏನೋ, ಸಡನ್ನಾಗಿ ಇಷ್ಟು ದೊಡ್ಡ ಸ್ಟೆಪ್ ತೊಗೊಂಡಿದ್ದಾರೆ ಅಂದರೆ ಖಂಡಿತವಾಗಿ ಸರ್ಗೆ ಕೋಪ ಬರೋ ಕೆಲಸ ಯಾವುದೋ ಒಂದು ಮಾಡಿದೆಯಾ ಅಂತಾನೆ ಅರ್ಥ. ಇವೆಲ್ಲ ಬಿಟ್ಟು ಸೈಲೆಂಟಾಗಿ ಇಲ್ಲಿಂದ ಒಟ್ಟು ಹೋಗು, ಗಲಾಟೆ ಮಾಡಬೇಡ. ಸರ್ಗೆ ಏನಾದರೂ ತಿಳಿಯಿತು ಅಂದರೆ ತುಂಬ ಸೀರಿಯಸ್ ಆಗಿಬಿಡ್ತಾರೆ ಅಂತ ಅಂದರು. ಇಲ್ಲ ಸರ್, ನನ್ನನ್ನು ಹೀಗೆ ತೆಗೆದು ಹಾಕ್ತೀನಿ ಅಂದರೆ ನಾನು ಒಪ್ಪಲ್ಲ. ನಾನು ಡೈರೆಕ್ಟಾಗಿ ಸರ್ ಜೊತೆ ಮಾತಾಡ್ಕೊಳ್ತೀನಿ. ಯಾಕೆ ನನ್ನ ತೆಗೆದು ಹಾಕ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಡದೆ ತೆಗೆದ್ರೆ ನಾನು ಒಪ್ಪಲ್ಲ ಸರ್. ನಾನು ಸರ್ನ ಮೀಟ್ ಆಗಬೇಕು ಅಂತ ಅಂದ್ಲು. ಸಾಧ್ಯ ಇಲ್ಲ ಅಮ್ಮ, ಸರ್ ತುಂಬ ಇಂಪಾರ್ಟೆಂಟ್ ವರ್ಕ್ನಲ್ಲಿದ್ದಾರೆ. ಸರ್ ಪ್ರತ್ಯೇಕವಾಗಿ ಕರೆದು ನಿನ್ನ ತೆಗೆದು ಹಾಕೋದಕ್ಕೆ ಹೇಳಿದ್ದಾರೆ ಅಂದರೆ ಅರ್ಥ ಮಾಡ್ಕೋ ಸರ್ ನಿನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಹೋಗಿ ಮತ್ತೆ ಸರ್ಗೆ ಕಾಣಿಸ್ಕೊಂಡು ಅವ್ರ ಕೋಪ ಗುರಿಯಾಗಬೇಡ ನೀನು. ಇನ್ನು ಲಕ್ಕಿ ಏನಂದರೆ ಡೈರೆಕ್ಟಾಗಿ ಅವ್ರು ನಿನ್ನ ಹತ್ರಕ್ಕೆ ಬರೆದು ಜಸ್ಟ್ ಲೆಟರ್ ಮಾತ್ರ ಕಳಿಸಿದ್ದಾರೆ, ಸಂತೋಷ ಪಡು ಅಂದರು ನತಾಶನ ಒಪ್ಸೋದಕ್ಕೆ. ಇಲ್ಲ, ನಾನು ಸರ್ನ ಮೀಟ್ ಆಗಲೇಬೇಕು, ಇಲ್ಲದ್ರೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಗಲಾಟೆ ಮಾಡೋದ್ರಿಂದ ಮ್ಯಾನೇಜರ್ ಇನ್ನೂ ತಪ್ಪದೆ ಬ್ಯುಸಿಯಾಗಿದ್ದೆ ಕಾಲ್ ಮಾಡಿ, ನತಾಶಾ ಗಲಾಟೆ ಮಾಡ್ತಿದ್ದಾಳೆ, ನಿಮ್ಮ ಜೊತೆ ಮಾತಾಡಬೇಕಂತಿದ್ದಾಳೆ ಅಂತ ಹೇಳಿದ ತಕ್ಷಣವೇ ನಿಜಕ್ಕೂ ಆಕೆ ಏನು ಮಾಡಿದಾಳೆ ಅಂತ ತಿಳ್ಕೊಳ್ಬೇಕು, ಡೈರೆಕ್ಟಾಗಿ ಆಕೆಯಿಂದಲೇ ಹೇಳಿಸ್ಬೇಕು ಅಂದ್ಕೊಂಡೆ. ಸರಿ ಕಳಿಸ್ಕೊಡಿ ಅಂದ. ಇವಾಗ ನಾವು ಪ್ರಸ್ತುತ ಸಿಚುಯೇಷನ್ಗೆ ಬರೋಣ. ನತಾಶಾ ಗಲಾಟೆ ಮಾಡ್ತಿರುವಾಗಲೇ ಹೊರಗಡೆ ಬಂದು ಸಾನ್ವಿ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಬೇಸರದಿಂದ ಮುಖ ಇಟ್ಕೊಂಡು, ಏನಿವೆಲ್ಲ ಅಂತ ಕೇಳಿದ್ರು ತುಂಬ ಗಟ್ಟಿಯಾಗಿ. ಅಷ್ಟರಲ್ಲೇ ದೇವ್ ಕೆನ್ನೆ ಮೇಲೆ ಕುಂಕುಮದ ರೇಖೆ ನೋಡಿ ಒಳಗೊಳಗೆ ಉರಿದು ಹೋಗ್ತಿದ್ದ ನತಾಶಾಗೆ ಇವಾಗ ಬಂದು ಸಾನ್ವಿ ಕಣ್ಣುಗಳ ಮಧ್ಯೆ ಕುಂಕುಮ ಕೆದರ್ ಹೋಗಿ ಕಾಣಿಸೋದು. ಅದರಲ್ಲೂ ಆಕೆ ಸಿಂಗಲ್ ಆಗಿ ಸೆರಗು ಹಾಕ್ಕೊಂಡಿರೋದ್ರಿಂದ ಆ ಸೆರಗಿನ ಒಳಗಿಂದ ದೇವ್ ಮಾಡಿ ಸಣ್ಣ ಸಣ್ಣ ಗಾಯಗಳು, ತುಟಿಗಳ ಮೇಲೆ ಕಚ್ಚಿದ ಗಾಯ, ಕೆನ್ನೆ ಮೇಲೆ ಹಲ್ಲಿನ ಗುರುತು ಕಾಣಿಸೋದು ನೋಡಿ ಆಕೆ ಕಡೆ ನೋಡಿದ್ಲು. ಏನೂ ಇಲ್ಲ, ತನ್ನನ್ನು ಯಾಕೆ ತೆಗೆದು ಹಾಕ್ತಿದ್ದಾರೆ ರೀಸನ್ ಹೇಳಿ ಅಂತ ಕೇಳ್ತಿದ್ದಾಳೆ. ನನಗೆ ತಿಳಿದ್ರೆ ತಾನು ಹೇಳೋದಕ್ಕೆ ಅಂತ ದೇವ್ ಸೈಡ್ ಸ್ಮೈಲೊಂದಿಗೆ ಹೇಳಿದ ತಕ್ಷಣ ಸಾನ್ವಿ ಬೇಸರದಿಂದ ಕೋಪದಿಂದ ನತಾಶಾ ಕಡೆ ನೋಡ್ತಾ, ಅನ್ನ ಕೊಟ್ಟು ಕಂಪ್ನಿ ಓನರ್ಗೆ ದ್ರೋಹ ಮಾಡ್ಬೇಕು ಅಂದ್ಕೊಂಡೆ, CEOಗೆ ಮುತ್ತಿಡ್ಬೇಕು ಅಂದ್ಕೊಂಡೆ. ನಿನ್ನಂಥವ್ಳು ನಮ್ಮ ಕಂಪ್ನಿಲಿ ಇರೋದು ತುಂಬ ಡೇಂಜರ್. ನಿನ್ನ ಬುದ್ಧಿ ನಿಮಿಷಕ್ಕೊಂಥರ ಬದಲಾಗುತ್ತೆ. ಇಂಥ ಉದ್ಯೋಗಿಗಳು ನಮಗೆ ಏನೇನೂ ಅವಶ್ಯಕತೆ ಇಲ್ಲ, ಅದಕ್ಕೆ ನಿನ್ನ ತೆಗೆದು ಹಾಕಿದ್ದೀವಿ, ದೊಡ್ಡ ರೀಸನ್ ಇದು ಅಂತ ಅಂದರು ಸಾನ್ವಿ. ಅಬ್ಬೋ ತುಂಬ ಹೇಳಿಬಿಟ್ಟೆ, ನೀನು ಮಾತ್ರ ಆಕಾಶದಿಂದ ಹಿಡಿದು ಬಂದು ದೇವಕನ್ಯೇನಾ? ಇಲ್ಲಾಂದರೆ ನಮ್ಮ ಸರ್ ಹೆಂಡ್ತೀಯಾ ನನ್ನನ್ನು ತೆಗೆದು ಹಾಕೋದಕ್ಕೆ? ನೀನು ಕೂಡ ಸರ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ತಾನೇ ಬಂದಿದ್ದು, ಅದಕ್ಕೆ ತಾನೇ ಬರುತ್ತೆ ಸರ್ ಜೊತೆ ಪರ್ಸ್ನಲ್ ರೂಮ್ವರೆಗೂ ಹೊರಟೋಗ್ಬಿಟ್ಟೆ ಅಂತ ಅಂದ್ಲು ನತಾಶಾ ಕೋಪ ತಡೀಲಾರ್ದೆ. ಹಾಗೆ ಅಂದಿದ್ದೆ ತಡ, 1 ಸೆಕೆಂಡ್ನಲ್ಲಿ ಪೇಪರ್ ವೇಟ್ ಬಂದು ತನ್ನ ಹಣೆ ಸಿಡಿದುಕೊಂಡು ಅಮ್ಮ ಅಂತ ಅರಿಸ್ತಾ ಹಣೆ ಮೇಲೆ ಕೈ ಅಡ್ಡ ಇಟ್ಕೊಂಡು ಎದುರು ನೋಡೋ ಅಷ್ಟರಲ್ಲೇ ದೇವ್ ಕೆಂಪಗಾದ ಕಣ್ಣುಗಳೊಂದಿಗೆ ಫೋರ್ಸ್ ಆಗಿ ಮೇಲೆ ಕೆದ್ದು, ಯಾರ ಬಗ್ಗೆ ಏನು ಮಾತಾಡ್ತಿದ್ಯಾ, ಯಾರ ಜೊತೆ ಏನು ಮಾತಾಡ್ತಿದ್ಯಾ ಅಂತ ತಿಳ್ಕೊಳ್ಳೋ ಕೆಲಸ ಇಲ್ವಾ ನಿನಗೆ? ಇಷ್ಟ ಬಂದ ಹಾಗೆ ಮಾತಾಡ್ಬಿಡ್ತೀಯಾ? ಕೇವಲ ಒಬ್ಬ ಎಂಪ್ಲಾಯಿ ನೀನು, ನಿನಗೆಷ್ಟು ಧೈರ್ಯ ಅಂತ ಅರ್ಚ್ತಿರುವಾಗಲೇ
ಸಾನ್ವಿ ಕಂಗಾಲಾಗಿ ದೇವ್ ಹತ್ರಕ್ಕೆ ಬಂದು ಬಾವಾ ಅಂತ ಅಪ್ಕೊಳ್ತಾ ಕಂಟ್ರೋಲ್ ಇವಸಿಲ್ಲ ಬಾವಾ, ನೀನು ಕೋಪ ಹಾಕಿ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸೀರಿಯಸ್ ಆಗಿ ನತಾಶಾ ಕಡೆ ನೋಡಿ, ಇವಾಗ ನಿನ್ನಾದರೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಯಾರು ಅಂತ ಅನ್ನಲಾಗಿ ನತಾಶಾ ಹೆದರ್ತಾ, ನೀವು 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 ಸರ್ ವೈಫಾ ಮೇಡಮ್ ಅಂತ ಕೇಳಿದ್ಲು. ದೇವ್ ಸಾನ್ವಿಯನ್ನು ಪಕ್ಕಕ್ಕಿರಿಸಿ, ಇಂಡಿಯಾ ವಿಷಯದಲ್ಲಿ ನೀನು ನಿಜಕ್ಕೂ ಇನ್ವಾಲ್ವ್ ಆಗಬೇಡ ಸಾನ್ವಿ ಅಂತ ನತಾಶಾ ಕಡೆ ಹೆಜ್ಜೆಗಳು ಹಾಕ್ತಾ, ಎಸ್ ಶಿ ಈಸ್ ಮೈ ವೈಫ್, ನನ್ನ ಮೇಲೆ ಸರ್ವ ಹಕ್ಕುಗಳು ಆಕೆಗೆ ಮಾತ್ರ ಇದೆ, ನನ್ನ ಮೇಲೆ ಮಾತ್ರ ಅಲ್ಲ ಈ ಕಂಪ್ನಿ ಮೇಲೂ ಆಕೆಗೆ ಹಕ್ಕು ಇದೆ. ಆಕೆ ನಿನ್ನ ತೆಗೆದು ಹಾಕೋದಕ್ಕೆ ಹೇಳಿದ್ದಕ್ಕೆ ನಾನು ತೆಗೆದು ಹಾಕಿದ್ದು, ಆ್ಯಂಡ್ ನೀನು ನನಗೆ ಮುತ್ತಿಡಬೇಕು ಅಂದ್ಕೊಂಡಿದ್ಯಾ, ಹೌ ಡೇರ್ ಯು ಅನ್ನುತ್ತಾ ನತಾಶಾ ಕೆನ್ನಿ ಮೇಲೆ ಗಟ್ಟಿಯಾಗಿ ಹೊಡೆದ ತಕ್ಷಣವೇ ನತಾಶಾ ಗೋಡೆಗೆ ಗುದ್ದುಕೊಂಡು ಬೌನ್ಸ್ ಆಗಿ ದೇವ್ ಕಾಲುಗಳ ಹತ್ತಿರ ಬಿದ್ದುಬಿಟ್ಲು. ತನ್ನ ಕಾಲುಗಳ ಹತ್ರ ಅಳ್ತಿದ್ದಂಥ ನತಾಶಾಳ ತೋಡು ಹಿಡಿದು ಮೇಲಕ್ಕೆತ್ತಿ, ನಾವು ಏನನ್ನಾದರೂ ತಡ್ಕೊಳ್ಬಹುದು, ಮಾಡ್ತೀನೇನೋ, ಆದರೆ ನನ್ನ ಹೆಂಡತಿ ವಿಷಯದಲ್ಲಿ ಮಾತು ತರೋದು, ನನ್ನ ಹತ್ರ ಅಡ್ವಾಂಟೇಜ್ ತೆಗೆದುಕೊಳ್ಳೋದು, ಇಂಥ ವಿಷಯಗಳನ್ನು ನಿಜಕ್ಕೂ ಬ್ಯಾರೆ ಮಾಡಲ್ಲ, ನಾನು ಅದನ್ನು ತಡ್ಕೊಳ್ಳೋದಿಲ್ಲ, ಅವ್ರಿಗೆ ನಾನೇನಂತ ತೋರಿಸ್ತೀನಿ ಅನ್ನುತ್ತಾ ಮತ್ತೊಂದು ಕೆನ್ನೆ ಮೇಲೆ ಹೊಡೆಯೋದಕ್ಕೆ ಹೋಗೋ ಅಷ್ಟರಲ್ಲೇ ಸಾನ್ವಿ ಅಡ್ಡ ಬಂದು, ಬಾವಾ ಬೇಡ ಬೇಡ ಬಾವಾ, ಸತ್ತು ಹೋಗ್ತಾಳೆ ಆಕೆ, ಬಿಟ್ಟುಬಿಡು ಅಂತ ಅಂದ್ಲು ಕಂಗಾಲಾಗಿ. ನೀನು ಮಧ್ಯಕ್ಕೆ ಬರಬೇಡ, ನಿನ್ನ ಅದು ಇಷ್ಟೊಂದು ಮಾತುಗಳು ಅಂತಿದ್ರೆ ಸೈಲೆಂಟಾಗಿ ನೋಡ್ತಾ ಸುಮ್ಮನಿರ್ಬೇಕಾ ನಾನು ಅಂತ ನತಾಶಾ ಕಡೆ ಅಷ್ಟರಲ್ಲಾಗಲೇ ನತಾಶಾ ಅಳ್ತಾ ಉಬ್ಬಿದ ಕೆನ್ನೆಗಳೊಂದಿಗೆ, ಸಾರಿ ಸರ್, ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ಳು. ದೇವ್ ಆಕೆಯನ್ನು ಬಿಟ್ಟು, ಐ ಡೋಂಟ್ ನೋ ಸಾನ್ವಿ, ಆಕೆ ನನ್ನ ಮುಂದೆ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು, ಆಕೆ ನಿನ್ನನ್ನು ಹಾಗಂದಿದ್ದಕ್ಕೆ ನೀನು ಖಂಡಿತವಾಗಿ ಆಕೆಯನ್ನು ಪನಿಷ್ ಮಾಡಬೇಕು, ಇಲ್ಲಾಂದರೆ ನಾನೇ ಆಕೆಯನ್ನು ಪನಿಷ್ ಮಾಡ್ತೀನಿ, ನೋ ನನ್ನ ಪನಿಷ್ಮೆಂಟ್ಸ್ ಹೇಗಿರುತ್ತವೆ ಅಂತ ಸೀರಿಯಸ್ ಟೋನ್ನಲ್ಲಿ ಅಂತ ತನ್ನ ಚೇರ್ನಲ್ಲಿ ಕೂತ್ಕೊಂಡು ನತಾಶಾ ಕಡೆ ಡೆಡ್ಲಿ ಲುಕ್ ಕೊಡ್ತಾ ನೋಡ್ದ ದೇವ್. ಆ ಲುಕ್ ಎದುರಿದ ನತಾಶಾ ಎದುರ್ತಾ ಸಾನ್ವಿ ಕಡೆ ನೋಡ್ತಾ ಒಮ್ಮೆಗೆ ಆಕೆ ಕಾಲುಗಳ ಮೇಲೆ ಬಿದ್ದು ಹೋಗಿ, ಐ ಆಮ್ ಸಾರಿ ಮೇಡಮ್, ನೀವು ಯಾರು ಅಂತ ಗೊತ್ತಿಲ್ಲದೆ ಹಾಗೆ ಮಾತಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಮೇಡಮ್, ಇನ್ನೆಂದು ಹೀಗೆ ಮಾತಾಡಲ್ಲ, ಪ್ಲೀಸ್ ಮೇಡಮ್, ನನ್ನ ಜಾಬ್ ನನಗೆ ಕೊಡಿಸಿ, ನನಗೆ ಈ ಜಾಬ್ ತುಂಬ ಅವಶ್ಯಕತೆ ಇದೆ, ಪ್ಲೀಸ್ ಮೇಡಮ್ ಅಂತ ಕಣ್ಣೀರಿನಿಂದ ಅವಳ ಕಾಲನ್ನು ಇಟ್ಕೊಂಡು ಬೇಡ್ಕೊಳ್ತಾ ಇದ್ಲು. ಸಾನ್ವಿ ಆಕೆನ ಮೇಲಕ್ಕೆತ್ತಿ, ನಿನ್ನ ಹೆಸರು ನೋಡ್ತಿದ್ರೇ ಒಂಥರ ಉಂಟು, ಅಂಥದ್ರಲ್ಲಿ ನಿನಗೆ ಈ ಜಾಬ್ ಅಷ್ಟೊಂದು ಇಂಪಾರ್ಟೆಂಟಾ? ನನಗೆ ಯಾಕೋ ಆಗನ್ನಿಸ್ತಿಲ್ಲ, ನಿನಗೆ ಎಷ್ಟು ಇಂಪಾರ್ಟೆಂಟ್ ಆದರೂ ಸರಿ ಈ ಜಾಬ್ ಮಾತ್ರ ಇನ್ನೂ ನಿನಗಿರಲ್ಲ. ನನ್ನ ಎದುರೇ ನನ್ನ ಗಂಡನನ್ನೇ ಪಡಿಬೇಕಂದ್ಕೊಂಡೆ, ಅಂಥ ನಿನ್ನ ಕ್ಷಮಿಸಿ ಇಲ್ಲೇ ಇಟ್ಕೊಂಡು ನಿನಗಿನ್ನೂ ಅಡ್ವಾಂಟೇಜ್ ಕೊಡೋಷ್ಟು ದೊಡ್ಡ ಮನಸ್ಸು ನನ್ನಲ್ಲಿ ಇಲ್ವಮ್ಮ ಅಂತ ವ್ಯಂಗ್ಯವಾಗಿ ನಗ್ತಾ ಅನ್ನುತ್ತಲೇ ಇದು ಅನ್ನುತ್ತಾ ದೇವ್ ಹೊಡೆದ ಕೆನ್ನೆಯ ಮೇಲೆ ಹೊಡೆದು, ನನ್ನನ್ನು ನನ್ನ ಭಾವನೊಂದಿಗೆ ಅಕ್ರಮ ಸಂಬಂಧ ಅಂತ ಅಂಟಿಸಿದ್ದಕ್ಕೆ, ನಮ್ಮಿಬ್ರಿಗೆ ಅಕ್ರಮ ಸಂಬಂಧ ಅಂತ ಹೆಸರು ಕೊಟ್ಟಿದ್ದಕ್ಕೆ ಇನ್ನೂ ಇದು ಅನ್ನುತ್ತಾ ಮತ್ತೊಂದು ಕೆನ್ನೆ ಮೇಲೆ ಹೊಡೆದು, ನನ್ನ ಭಾವನನ್ನು ಮುತ್ತಿಡೋದಕ್ಕೆ ಟ್ರೈ ಮಾಡಿದ್ದಕ್ಕೆ ಇದು ಅನ್ನುತ್ತಾ ಮತ್ತೊಂದು ಕೆನ್ನೆ ಮೇಲೆ ಹೊಡೆದು, ಬಾಯಿಗೆ ಹತೋಟಿ ಇಲ್ಲದೆ ಎದುರು ಯಾರಿರೋದು ಅಂತ ಕನಿಷ್ಠ ತಿಳ್ಕೊಳ್ಳದೆ ಇಷ್ಟ ಬಂದಾಗ ಮಾತಾಡಿದ್ದಕ್ಕೆ ಇನ್ನು ಇದು ಅಂತ ಮತ್ತೊಂದು ಕೆನ್ನೆ ಮೇಲೆ ಹೊಡೆದು, ಇದು ಯಾಕೆ ಹೊಡೆದ್ನೋ ನನಗೆ ತಿಳಿಯೋದು, ಜಸ್ಟ್ ಹೊಡಿಬೇಕನ್ನಿಸ್ತು ಹೊಡೆದೆ, ನಾವು ಗೆಟ್ ಲಾಸ್ಟ್ ಆಫ್ ಕ್ಯಾಬಿನ್ ಅಂತ ಗಟ್ಟಿಯಾಗಿ ಅರ್ಚಿದ್ಲು ಸಾನ್ವಿ. ಇನ್ನೂ ಆಗಿಲ್ಲ, ವೆಯ್ಟ್ ಅಂತ ದೇವ್ ಗಟ್ಟಿಯಾಗಿ ಅರ್ಚಿ, ನಿನಗೆ ಇನ್ನು ಯಾವ ಆಫೀಸ್ನಲ್ಲೂ ಜಾಬ್ ಬರಲ್ಲ, ನೀನು ನಿಜಕ್ಕೂ ಯಾವ ವರ್ಕ್ಗೂ ಪರ್ಫೆಕ್ಟ್ ಅಲ್ಲ, ನೀನು ಯಾವ ಕಂಪನಿಯಲ್ಲಿ ಜಾಯ್ನ್ ಆದರೂ ದುಡ್ಡಿರೋರನ್ನ ಬುಟ್ಟಿಗೆ ಹಾಕ್ಕೊಳ್ಬೇಕಂತ ಟ್ರೈ ಮಾಡ್ತಾ ನಿನ್ನ ಟೈಮ್ ಪೂರ್ತಿ ಅಲ್ಲೇ ಇಟ್ಟರೆ ಕಂಪ್ನಿ ದಿವಾಳಿ ಹೇಳೋ ಸ್ಟೇಜ್ಗೆ ತರಬಲ್ಲೆ ನೀನು, ಅದು ನನಗೆ ಗೊತ್ತು. ಸೊ ನಿನ್ನ ಮೇಲೆ ಬ್ಯಾಡ್ ಕಂಡಕ್ಟ್ ಅನ್ನೋ ಮುದ್ರೆ ಒತ್ತಿದ್ದೀನಿ, ಹೇಗೆ ನೀನು ಜಾಬ್ ತೆಗೆದುಕೊಳ್ತೀಯೋ ನಾನು ನೋಡೇ ಬಿಡ್ತೀನಿ ಅಂತ ಮ್ಯಾನೇಜರ್ಗೆ ಫೋನ್ ಮಾಡಿ ನತಾಶಾ ಬ್ಯಾಡ್ ಕಂಡಕ್ಟ್ ಪೇಪರ್ ಕೂಡ ರೆಡಿ ಮಾಡೋದಕ್ಕೆ ಹೇಳಿದ ತಕ್ಷಣ ಮ್ಯಾನೇಜರ್ ಎದುರು ಹೋಗಿ, ಸರ್ ಅನ್ನಲಾಗಿ, ಡೂ ವಾಟ್ ಐ ಸೇ ಅಂತ ಗಂಭೀರವಾಗಿ ಅಂದ್ಬಿಟ್ಟ. ಸರ್ ಪ್ಲೀಸ್ ಸರ್ ಅಂತ ಕೆಲಸ ಮಾಡಬೇಡಿ ಸರ್ ಅನ್ನುತ್ತಾ ಈ ಬಾರಿ ನತಾಶಾ ದೇವ್ ಕಾಲುಗಳ ಮೇಲೆ ಬಿದ್ದು ಹೋಗಿ, ನಾನು ಮಾಡಿದ ತಪ್ಪಿಗೆ ನೀವು ಶಿಕ್ಷಿಸಿದಿರಲ್ಲ ಸರ್, ನೋಡಿ ಹೇಗೆ ರಕ್ತ ಸುರಿತಿದೆ ಅಂತ ಹಣೆ ಮೇಲಿನ ಪೆಟ್ಟು ತೋರಿಸಿ, ಈ ಕೆನ್ನೆಗಳು ನೋಡಿ ಹೇಗೆ ಉಬ್ಬು ಹೋಗಿವೆ ಅಂತ ಅಂತಿದ್ರೆ, ಯಾವ ತುಟಿಗಳಿಂದ ನನ್ನನ್ನು ಮುಟ್ಟಬೇಕು ಅಂತ ಅಂದ್ಕೊಂಡ್ಲೋ ಆ ತುಟಿಗಳಿಗೆ ಪನಿಷ್ಮೆಂಟ್ ಕೊಡಲ್ವಾ ಸಾನ್ವಿ? ಇದೇನಾ ನಿನಗೆ ನನ್ನ ಮೇಲಿರೋ ಪ್ರೀತಿ?
ನನ್ನ ಮೇಲಿನ ಜಲಸಿಯಿಂದ ನನ್ನ ಶಿಕ್ಷಿಸ್ದೆ, ಮತ್ತು ನನ್ನನ್ನು ಪಡಿಬೇಕು ಅಂತ ಅಂದ್ಕೊಂಡ ಹುಡುಗಿಗೆ ಮಾತ್ರ ಶಿಕ್ಷೆ ಹಾಕಲ್ವಾ ಅಂತ ಜೋರಾಗಿ ಅರ್ಚ್ದ. ಅಯ್ಯೋ ಕರೆಕ್ಟ್ ಬಾವ, ನಾನು ಈ ವಿಷಯವನ್ನೇ ಮರೆತುಬಿಟ್ಟೆ ಅನ್ನುತ್ತಾ ನತಾಶಾ ಹತ್ತಿರಕ್ಕೆ ಬರ್ತಿದ್ರೆ ನತಾಶಾ ಎದುರು ಹೋಗಿ ಮೇಡಮ್ 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 ನನ್ನ ಏನು ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್, ನನಗಿನ್ನೂ ಮದುವೆ ಕೂಡ ಆಗಿಲ್ಲ ಮೇಡಮ್, ಪ್ಲೀಸ್ ಅಂತಿದ್ರೆ, ನನ್ನ ಫ್ಯಾಮ್ಲಿ ತುಂಬ ಕಷ್ಟದಲ್ಲಿದೆ, ನೀವಿವಾಗ ಹೀಗೆ ಮಾಡಿದ್ರೆ ನಾನು ಲೈಫ್ ಲಾಂಗ್ ಬೇಸರ ಪಡಬೇಕಾಗುತ್ತೆ ಮೇಡಮ್, ಪ್ಲೀಸ್ ಮೇಡಮ್ ಅಂತ ಕೇಳ್ತಿರುವಾಗಲೇ ಸಾನ್ವಿ ಸೈಡ್ ಸ್ಮೈಲ್ನೊಂದಿಗೆ ಈ ಹೆದರಿಕೆ ಮದುವೆಯಾದ ಗಂಡಸಿನ ಕಡೆ ನೋಡಿ ಅವನನ್ನು ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ಇರಬೇಕಿತ್ತಲ್ಲ ನತಾಶಾ ಅಂತ ಅನ್ನುತ್ತಾ ನತಾಶಾ ಹತ್ರಕ್ಕೆ ಹೋಗಿ, ಇವಾಗ ನಿನಗೆ ಯಾವ ಪನಿಷ್ಮೆಂಟ್ ಕೊಡಲಿ ಹೇಳು, ಎಸ್ ಕರೆಕ್ಟಾಗಿ ನೆನಪಾಯಿತು ಅನ್ನುತ್ತಾ ಫ್ಯೂನನ್ನು ತಕ್ಷಣ ಹಾಟ್ ಕಾಫಿ ತರೋದಕ್ಕೆ ಹೇಳಿ ಆ ಕಾಫಿ ತಂದ ತಕ್ಷಣ ಆ ಕಾಫಿ ಕಪ್ ನತಾಶಾ ಕೈಯಲ್ಲಿಟ್ಟು, ಒಂದೇ ಗುಟುಕಿನಲ್ಲಿ ಈ ಕಾಫಿ ಪೂರ್ತಿ ಫಿನಿಶ್ ಆಗಬೇಕು, ಹಾಗೆ ಮಾಡಿದ್ರೆ ನನ್ನ ತುಟಿಗಳನ್ನ ಬಿಡ್ತೀನಿ, ಇಲ್ಲಾಂದರೆ ನನ್ನ ಇಷ್ಟ ಬಂದ ಹಾಗೆ ಮಾಡ್ತೀನಿ ಅನ್ನಲಾಗಿ ನತಾಶಾ ಎದುರು ಹೋಗಿ ಮಾಡ್ತೀನಿ ಮೇಡಮ್, ನೀವು ಹೇಳಿದ್ದನ್ನು ನಾನು ಮಾಡ್ತೀನಿ ಅಂತ ಹೊಗೆಯಾಡ್ತಿರುವಂಥ ಇಷ್ಟೊತ್ತಿಗೆ ತಾನೇ ಸ್ಟವ್ ಮೇಲಿಂದ ಇಳಿಸ್ದಂತೆ ಕಾಣಿಸ್ತಾ ಇರೋ ಕಾಫಿ ನೋಡಿ ಜಲ್ ನುಂಗುತ್ತಲೇ ಕಾಫಿ ಕುಡಿಯೋದೇ ಬೆಟರ್ ಅಂತ ಅಂದ್ಕೊಂಡು ಒಂದೇ ಗುಟುಕಿನಲ್ಲಿ ಕಾಫಿ ಕುಡಿದ ತಕ್ಷಣವೇ ಗಂಟಲಿನಲ್ಲಿ ಬೊಬ್ಬೆ ಕಂಟ್ರೋಲ್ ಇಲ್ಲದೆ ಗಟ್ಟಿಯಾಗಿ ಹರಿಸ್ತಿದ್ರೆ ಸಾನ್ವಿ ನಗ್ತಾ, ಇದು ಸಾಕ ಬಾವಾ ಅಂತ ಅನ್ನಲಾಗಿ ದೇವ್ ಸ್ಯಾಟಿಸ್ಫೈಡ್ ಸ್ಮೈಲ್ ನೀಡ್ತಾ ಓಕೆ ಅಂತ ಅಂದ. ಕೂಡಲೇ ಸಾನ್ವಿ ವಾಟರ್ ಕೊಡುತ್ತಲೇ ನತಾಶಾ ವಾಟರ್ ಕುಡಿದ್ಬಿಟ್ಟು, ಮೇಡಮ್ ನೀವು ಕೊಟ್ಟಂಥ ಪನಿಷ್ಮೆಂಟೆಲ್ಲ ಅನುಭವಿಸಿದ್ನಲ್ಲ, ಪ್ಲೀಸ್ ಮೇಡಮ್ ನನ್ನನ್ನು ಜಾಬ್ನಿಂದ ಮಾತ್ರ ತೆಗೆದು ಹಾಕಬೇಡಿ ಪ್ಲೀಸ್ ಅಂತ ಅಂತಿದ್ರೆ ಸಾನ್ವಿ ಆಲೋಚಿಸಿ ದೇವ್ ಕಡೆ ನೋಡ್ತಾ, ಬಾಬಾ ಯಾಕೆ ಆಕೆಯನ್ನು ತೆಗೆದು ಹಾಕೋದು, ಟ್ರಾನ್ಸ್ಫರ್ ಮಾಡು, ಬಟ್ ಆಕೆ ಪೊಸಿಷನ್ ಮಾತ್ರ ಕಡಿಮೆ ಆಗಬೇಕು ಆ್ಯಂಡ್ ಸ್ಯಾಲ್ರಿ ತುಂಬ ಕಡಿಮೆ ಇರಬೇಕು ಆ್ಯಂಡ್ ಬಾಂಡ್ 10 ಇಯರ್ಸ್ಗೆ ಇರಬೇಕು ಅಂತ ಹೇಳಿದ್ಲು ಸಾನ್ವಿ. ಸರಿ ಸಾನ್ವಿ, ನೀನು ಹೇಳಿದ ಮೇಲೆ ಮಾಡದೇ ಇರ್ತೀನಾ ಅಂತ ದೇವ್ ನತಾಶನ್ನ ಬೆಂಗಳೂರಿನಲ್ಲಿರುವ ತನ್ನ ಬ್ರ್ಯಾಂಚ್ ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಅಪಾಯಿಂಟ್ ಮಾಡಿದಂತೆ ಇನ್ಫಾರ್ಮೇಷನ್ನ ಪಾಸ್ ಮಾಡಿ, ಇನ್ನು ಹೋಗೋ, ಈ ಉದ್ಯೋಗವನ್ನಾದರೂ ಸರಿಯಾಗಿ ಮಾಡ್ಕೋ, ಅಲ್ಲಿಂದ ನಿನ್ನ ಮೇಲೆ ಸಣ್ಣ ಕಂಪ್ಲೇಂಟ್ ಬಂದರೂ ಕೂಡ ಲೈಫ್ ಲಾಂಗ್ ಬೇಸರ ಪಡುವಂತೆ ಮಾಡಿಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟ ದೇವ್ ಆಕೆಗೆ. ನತಾಶಾ ಬೇಸರದಿಂದ, ಸರ್ ನನಗೆ ರಿಸೆಪ್ಷನ್ ಪೋಸ್ಟ್ ಬೇಡ, ನನ್ನ ತೆಗೆದು ಹಾಕಿ ಅಂತ ಅನ್ನಲಾಗಿ, ಯುವ ವಿಶ್ ಮಿಸ್ ನತಾಶಾ ಅನ್ನುತ್ತಾ ದೇವ್ ಕಡೆ ನೋಡಿ, ಬಾವಾ ಆ ಬ್ಯಾಡ್ ಕಂಡಕ್ಟ್ ಯಾವುದೋ ಕೊಟ್ಬಿಡು ಅಂತ ಹೋಗಿ ದೇವ್ ಮಡಲಲ್ಲಿ ಕೂತ್ಕೊಂಡು ಕುತ್ತಿಗೆ ಸುತ್ತಲೂ ಕೈಗಳು ಹಾಕಿ, ಈ ಪ್ರಾಪರ್ಟಿ ನಂದು ಅಂತ ದೇವ್ ಎದೆ ಮೇಲೆ ಬೆರಳಿಂದ ಚುತ್ತಾ ಹೇಳಿ, ಈ ಹೋಲ್ ಪ್ರಾಪರ್ಟಿ ಪೂರ್ತಿ ನಂದು ಮಾತ್ರ, ಮಧ್ಯದಲ್ಲಿ ಯಾರು ಬರಬೇಕು ಅಂದ್ಕೊಂಡ್ರು ಅವ್ರು ಕಾಣ್ತಷ್ಟು ದೂರ ಹೊರ್ಟೋಗ್ತಾರೆ, ಮೈಂಡ್ ಇಟ್, ಇದೇ ವಿಷಯ ಆಫೀಸ್ ಪೂರ್ತಿ ಪಾಸ್ ಆಗಬೇಕು, ಹೊರಗಡೆ ಹೋಗುತ್ತಲೇ ನೀನು ಮಾಡಿದ್ದನ್ನು ಹೇಳಿ ನಾವು ನಿನಗೆ ಕೊಟ್ಟ ಪನಿಷ್ಮೆಂಟ್ಸ್ ಕೂಡ ಹೇಳಿಯೇ ನೀನು ಇಲ್ಲಿಂದ ಹೋಗಬೇಕು, ಇನ್ನು ಹೋಗು ಅಂತ ಅರ್ಚಿದ ತಕ್ಷಣವೇ ನತಾಶಾ ತುಂಬ ಎದುರು ಹೋಗಿ ಹೊರಗಡೆ ಓಟ ಕಿತ್ತಿದ್ಲು. ಆಕೆ ಹೊರಟು ಹೋಗುತ್ತೆ ದೇವ್ ಸಾನ್ವಿ ಕಡೆ ಹಾಗೆಯೇ ನೋಡ್ತಾ ಇದ್ದರೆ ಸಾನ್ವಿ ನಗ್ತಾ ಕಣ್ಣುಗಳನ್ನ ಹಾರಿಸಿದ್ಲು. ಇಷ್ಟ ಆಗ್ತಿದೆಯಾ, ತುಂಬ 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 ಇಷ್ಟ ಆಗ್ತಿದೆಯಾ, ಹೀಗೆ ತುಂಬ ಚೆನ್ನಾಗಿದೆಯಾ ಸಾನ್ವಿ, ಯಾವಾಗಲೂ ಹೀಗೆ ಇರು ನೀನು, ಅಂದಿನ ಥರ ಹೆದರೋ ಸಾನ್ವಿ ಅಂತೆ ಯಾವತ್ತಿಗೂ ಬದಲಾಗಬೇಡ, ಸಾನ್ವಿ ಅಂದರೆ ಹೀಗೆ ಸ್ಟ್ರಾಂಗಾಗಿರಬೇಕು ಅನ್ನುತ್ತಾ ತನ್ನ ಎದೆಯಲ್ಲಿ ತಲೆ ಬಚ್ಚಿಟ್ಕೊಂಡ ದೇವ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ನೀವು ಪ್ರತಿಲಿಪಿಯಲ್ಲಿ ಹೋಗಿ ಓದಿ. ಥ್ಯಾಂಕ್ ಯು. ಹಾಗೆ ವಿಡಿಯೋಗೆ ಬೇಗ ನೋಡೋಕ್ಕೆ ಮೆಂಬರ್ಶಿಪ್ ತಗೊಳ್ಳಿ.